ಪ್ರಶಂಸನಾ ಪತ್ರವನ್ನು ವಿತರಣಾ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಸೊ ಮೊದಲಿಗೆ ನಾವು ದೇವರನ್ನ ಸ್ಮರಿಸತಕ್ಕಂತ ಒಂದು ಸಮಯ. ಈಗ ಪ್ರಾರ್ಥನೆಯನ್ನು ಹಾಡಲಿದ್ದಾರೆ ಮಾರುತಿ ಎಸ್ಸಿ ಅವರು. ಈಗ ಅವರಿಂದ ಪ್ರಾರ್ಥನೆ. ಗಜಮುಖನೇ ಗೌರಿ ಸುತನೇ ಷಣ್ಮುಖ ಸೋದರನೇ ರಜತಗಿರಿ ಗೊಡೆಯನ ಕುಮಾರನೇ ರಜತಗಿರಿ ಗೊಡೆಯನ ಕುಮಾರನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ ಮೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ. ಪ್ರಾರ್ಥನೆ ಮಾಡಿದಂತ ಮಾರುತಿ ಅವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಭಾಷಣ ಡಾಕ್ಟರ್ ಬಸವರಾಜು ಶ್ರೀ ಎಸಿಪಿ ಅವರಿಂದ ಈಗ ಸ್ವಾಗತ ಭಾಷಣ. ಈ ದಿನ ಸಿಆರ್ ಕೇಂದ್ರ ಸ್ಥಾನದಲ್ಲಿ ಆರ್ಟ್ ಫೈಬರ್ ಸಂಸ್ಥೆಯ ವತಿಯಿಂದ CSR ಅಡಿಯಲ್ಲಿ ನಿರ್ಮಿಸಲಾದ ಸ್ವಚ್ಛ ಭಾರತ ಅಭಿಯಾನದ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಇದೀಗ ತಾನೇ ನಮ್ಮ ನೆಚ್ಚಿನ CP ಸಾಹೇಬರು ಉದ್ಘಾಟನೆಯನ್ನು ಮಾಡಿರ್ತಾರೆ. ಮಾನ್ಯ CP ಸಾಹೇಬರಾದಂತಹ ಶ್ರೀ ಶ್ರೀಮಂತ್ ಕುಮಾರ್ ಸಿಂಗ್ IPS ಸಾಹೇಬರಿಗೆ ನಮ್ಮ DCP ಡಾಕ್ಟರ್ ಸೋಮಲತಾ ಮೇಡಮ್ ಅವರು ಪುಷ್ಪಗುಚ್ಛವನ್ನು ನೀಡುವ ಮುಖಾಂತರ ಸ್ವಾಗತ ಮಾಡಬೇಕು ಅಂತ ಹೇಳಿ. ಸ್ವಾಗತ ಭಾಷಣವನ್ನು ಮಾಡಿದಂತ ಮಾನ್ಯ ಸಹಾಯಕ ಪೊಲೀಸ್ ಆಯುಕ್ತರವರಿಗೆ ಧನ್ಯವಾದಗಳು. ಸೊ ಈಗ ಅತಿಥಿಗಳಿಗೆ ಸನ್ಮಾನ, ಮಾನ್ಯ ಪೊಲೀಸ್ ಆಯುಕ್ತರವರು ಅತಿಥಿಗಳಿಗೆ ಸನ್ಮಾನ ಮಾಡಬೇಕು ಅಂತ ಹೇಳ್ಕೊಂಡು ಸಾಹೇಬರಲ್ಲಿ ಕೇಳ್ಕೊಂತಾರೆ.
ಮೊದಲನೇದಾಗಿ ನಾನು ಇಬ್ರು ನಮ್ಮ CRDCP ಮತ್ತು ಸುನೀಲ್ ಇಬ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಿಮ್ದು ಒಂದು ಐಡಿಯಾ ಇತ್ತು, ಅವರು ಒಂದು ಹೆಲ್ಪ್ ಮಾಡಿಕೊಟ್ಟು ಹೆಲ್ಪ್ ಇದು ಬೇರೆ ಐಡಿಯಾ. ಸೊ ಇದು ತುಂಬ ಅನುಕೂಲ ಆಗುತ್ತೆ. ಒಂದು ಸ್ಮಾಲ್ ಕಾರ್ಯಕ್ರಮ ಇರ್ಬೋದು, ಆದರೆ ಇಂಥದ್ದು ಒಂದು ಬೇಸಿಕ್ ಕಾರ್ಯಕ್ರಮ ನಾವು ಮಾಡ್ಕೊಂಡು ಹೋದ್ರೆ CR ಹೆಡ್ ಕ್ವಾರ್ಟರ್ಲಿ ವೆಲ್ಫೇರ್ ಆಕ್ಟಿವಿಟೀಸ್ ನಿಟ್ಟಿನಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಇದೆ. ಆ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಇದು ನಾನು DCPಗೆ ಹೇಳ್ತಾ ಇದ್ದೆ, ಕಟ್ಟಾದ ಮೇಲೆ ಮೇಂಟೈನ್ ಮಾಡಬೇಕು. ಯಾಕೆಂದ್ರೆ ಮೇಂಟೆನೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. CR ಹೆಡ್ ಕ್ವಾರ್ಟರ್ಸ್ ಇದು ನಮ್ಮ ಬೆಂಗಳೂರು ಸಿಟಿ, ಇದು ಒಂದು ಮೇನ್ ನಾವು ಹೇಳ್ಬೋದು. ಬೆಂಗಳೂರು ಸಿಟಿ ಪೊಲೀಸ್ದು ಒಂದು ಮೇನ್ ನರ್ವ್ ಸೆಂಟರ್ ಅಂತ ಇದೆ. ಇಲ್ಲಿಂದನೇ ಎಲ್ಲ ಪೊಲೀಸ್ ಇಲಾಖೆದು ಎಲ್ಲ ಆಕ್ಟಿವಿಟಿ ಸ್ಟಾರ್ಟ್ ಆಗಿತ್ತು. ಸೊ ಇದು ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡಬೇಕು ಮತ್ತೆ ಇದು ಡೆವಲಪ್ ಮಾಡಬೇಕು. ಜಾಗ ಕಡಿಮೆ ಇರ್ಬೋದು, ಆದರೆ ಇಷ್ಟೇ ಜಾಗದಲ್ಲಿ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿ ಯಾವ್ಯಾವ ನಾವು ಇಂಪ್ರೂವ್ಮೆಂಟ್ಸ್ ಮಾಡಬಹುದು ಅಂತ ಒಂದು ರೂಪರೇಖಾ, ಒಂದು ಎಲ್ಲೆಲ್ಲಿ ಏನ್ ಮಾಡಬಹುದು ಅಂತ ನಾವು ಪ್ಲಾನ್ ಮಾಡಬೇಕು. ಅದು ತುಂಬಾ ಅವಶ್ಯಕತೆ ಇದೆ. ಸರ್ಕಾರ ವತಿಯಿಂದ ಇದು ಫಸ್ಟ್ ಆಫೀಸರ್ಸ್ ಎನ್ಕ್ಲೇವ್ ಅಂತ ಆಗಿದೆ. DCP ಮೇಲ್ಮಟ್ಟ ಆಫೀಸರ್ಸ್ ಬಿಟ್ಟು ಇದು ಫಸ್ಟ್ ಈ ತರ ಕ್ವಾರ್ಟರ್ಸ್ ಇದೆ. ಇನ್ಫ್ಯಾಕ್ಟ್ ನಾನೇ ರೆಡಿ ಇದೆ ಇಲ್ಲಿ ಬರ್ಲಿಕ್ಕೆ. ಒಂದು ಕ್ವಾರ್ಟರ್ ಅಲ್ಲಿ 3 ಬೆಡ್ರೂಮ್ ಕ್ವಾರ್ಟರ್ ಇದೆ. ಅದು ವೆರಿ ನೈಸ್. ಬಟ್ ಇದೇ ರೀತಿ ಮುಂದೆ ಎಲ್ಲಿ ಜಾಗ ಇದೆ, ಎಲ್ಲಿ ಡಾಗ್ ಸ್ಕ್ವಾಡ್ ಇಂಪ್ರೂವ್ಮೆಂಟ್ ಬೇಕು, ನಮ್ಮ ಹಾರ್ಸಸ್ದು ಅಥವಾ ಆರ್ಮರಿದು ಬೇರೆ ಬೇರೆ ಏನೇನು ಹೆಂಗಿದೆ, ಮಾಡರ್ನ್ ಬಿಲ್ಡಿಂಗ್ ಆಗ್ಲಿಕ್ಕೆ ಜಾಗ ಇರ್ಬೋದು ನಮ್ಮ ಹತ್ರ. ಬಟ್ ಆ ಜಾಗಕ್ಕೆ ಕರೆಕ್ಟ್ ಆಗಿ ಯೂಸ್ ಮಾಡಬೇಕು ಮತ್ತೆ ಪ್ಲಾನಿಂಗ್ ಕರೆಕ್ಟ್ ಇರಬೇಕು. ಸೊ ಪ್ಲಾನಿಂಗ್ ಪ್ಲೀಸ್ ಗೆಟ್ ಇಟ್ ಡನ್. ಮಾಸ್ಟರ್ ಪ್ಲಾನ್ ಇದ್ರೆ ನಮ್ಗೆ ಮುಂದೆ ಯಾರು DCP ಬರ್ಲಿ ಅಥವಾ ಆಫೀಸರ್ಸ್ ಬರ್ಲಿ, ಅವ್ರು ನೋಡ್ಕೊಂಡು ನಮ್ಮ DG ಸಾಹೇಬರು ನಾವು ಎಲ್ಲರೂ ಯಾವಾಗಲೂ ನಿಮ್ಮ ಬಗ್ಗೆ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗ್ಬೇಕು, ನಿಮ್ಮ ವೆಲ್ಫೇರ್ ಇದರಲ್ಲಿ, ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಫ್ಯಾಮಿಲಿ ಅವರ ಇದರ ಬಗ್ಗೆ ನಾವು ಯಾವಾಗಲೂ ಚಿಂತನೆ ಮಾಡ್ತಾ ಇರ್ತೀವಿ. ಅದೇ ರೀತಿ ನೀವು ಕೂಡ ನಮ್ಮ ಇಲಾಖೆ ಬಗ್ಗೆ ಯೋಗದಾನ ಕೊಟ್ಟು ಬ್ಯಾಂಗ್ಳೂರ್ ಸಿಟಿಗೆ ಒಳ್ಳೆ ಹೆಸರು ಪಡ್ಲಿಕ್ಕೆ ನೀವು ಕಾರಣ ಆಗ್ಬೇಕು. ಯು ಆರ್ ದ ಫೌಂಡೇಶನ್. ಜನ ದಿನನಿತ್ಯ ನಮ್ಗೆ ನೋಡ್ತಾರವರು, ಅವ್ರ ಖಾಕಿ ಯಾರು ಹಾಕೊಂಡಿದ್ದಾರೆ, ಅವ್ರಿಗೆ ಸಿವಿಲ್ ಯಾರು, CR ಯಾರು, KSRP ಯಾರು ಗೊತ್ತಾಗಲ್ಲ. ಪೊಲೀಸ್ ಅಂದ್ರೆ ಪೊಲೀಸ್. ಸೊ ಇದೇ ಗ್ರೌಂಡ್ ಇಂದನೇ ಬೆಂಗಳೂರು ಸಿಟಿ ಪೊಲೀಸ್ ಫೌಂಡೇಶನ್ ಲೀಡ್ ಆಗಿದೆ. ಅದು ತಕ್ಕಂತೆ ನಾವು ಇದಕ್ಕೆ ಒಂದು ಪ್ರೆಸ್ಟೀಜ್ ಮತ್ತೆ ಮರ್ಯಾದಾ ಏನಿದೆ ಇಟ್ಕೊಳ್ಬೇಕು. ಸೊ ಕೆಲವು ಇವತ್ತು ಕೂಡ ನಾವು ಡಿಸಿಷನ್ ತಗೊಳ್ತೀವಿ, ಕೆಲವು ಇಂಪ್ರೂವ್ಮೆಂಟ್ಸ್ ಇನ್ನು ಮುಂದೆ ನಾವು ಹೇಳ್ಕೊಂಡು ಹೋಗ್ತೀವಿ. ಈಗ ಮುಂದೆ ನಮ್ಮ DCP ಅವರು ಕೂಡ ಒಳ್ಳೆ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇರೋ ಅವ್ರ ಕೆಲಸ. ಈಗ ಜಸ್ಟ್ ಹೇಳಿದ್ರು, ಅವರು ಚೇಂಬರ್ ಅಲ್ಲಿ ಮತ್ತೆ ಆ ಕಡೆ ಕೆಲವು ಡೆವಲಪ್ಮೆಂಟ್ಸ್ ಬಗ್ಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರು. ಮುಂದೆ ಅವರು DCP ಮತ್ತೆ ಅವರೆಲ್ಲ ಆಫೀಸರ್ಸ್ ಒಂದು ಟೀಮ್ ವರ್ಕ್ ಮಾಡಿ ಚೆನ್ನಾಗಿ ಕೆಲಸ ಮಾಡಿ ಅಂತ ಅರ್ಥ. ಇನ್ನೊಂದು ಸರಿ ನಮ್ಮ ಆಕ್ಟ್ ಫೈಬರ್ ಅವ್ರಿಗೆ ಧನ್ಯವಾದ ಹೇಳಿ, ನೀವು ಶಾರ್ಟ್ ನೋಟಿಸ್ ಅಲ್ಲಿ ಇಂಥ ಒಳ್ಳೆ ಕೆಲಸ ಮಾಡ್ಕೊಂಡಿದ್ರ. ಇನ್ನೊಂದು ಸರಿ ನಿಮ್ಗೆ ಧನ್ಯವಾದ ಹೇಳಿ, ಮುಂದೆ ಇದೇ ರೀತಿ ನೀವು ನಮ್ಗೆ ಹೆಲ್ಪ್ ಮಾಡಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.